ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳೋಕ್ಕಾಗಲ್ಲ. ಗುಡ್ ಆಫ್ಟರ್ನೂನ್. ಇವಾಗ ಬಂದು ಟೈಮು 2 ಗಂಟೆ ಆಗ್ತಾ ಇದೆ. ಸೊ ಇವತ್ತು ಪಿತೃಪಕ್ಷ ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣನ ಮನೆಯಲ್ಲಿ. ಮೊನ್ನೆ ಹೋಗಿ ತಿಂಡಿ ಎಲ್ಲ ಮಾಡಿಕೊಟ್ಟು ಬಂದೆ ಅಂತ ಹೇಳಿದ್ನಲ್ಲ. ಇವಾಗ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕೆಲಸ ಮನೇಲಿ ಮುಗಿಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು ನನ್ನ ಮಗಳಿಗೆ, ಮುಗೀತು. ದಸರಾ ಹಾಲಿಡೇ ಕೊಡ್ತಾ ಇದ್ದಾರೆ. ನಾಳೆಯಿಂದ ದಸರಾ ಹಾಲಿಡೇ ಅವಳಿಗೆ. ಇನ್ನು ನನಗೆ ತಲೆನೋವು ಜಾಸ್ತಿ. ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಇವರಿಬ್ಬರು ಕಿತ್ತಾಡೋದು ಬಿಡಿಸೋದೇ ದೊಡ್ಡ ಕೆಲಸ ಆಗಿದೆ. ಸೊ ಇವಾಗ ರೆಡಿ ಆಗಿದ್ದಾಳೆ. ಅವಳು ಸ್ನಾನ ಮಾಡಿಕೊಂಡು ನಂದು ಆಯಿತು. ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ. ತೋರಿಸ್ತೀನಿ ಬನ್ನಿ ನೋಡ್ರಿ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನು ರೆಡಿಯಾಗಿದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಹೊರಡ್ತಾ ಇರೋದೆ. ನಮ್ಮ ಮನೆಯವ್ರು ಸಂಜೆ ಬರ್ತಾರೆ. ಬೀಗ ಹಾಕ್ಕೊಂಡು ಹೋಗೋಣ ಬನ್ನಿ. ಹೇಗೆ ಮಾಡ್ತಾರೆ ಹಬ್ಬ, ಅವರು ಯಾವ ಥರ ಏನೇನು ಅಡುಗೆ ಮಾಡಿರ್ತಾರೆ ಎಲ್ಲನೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆನಾ? ನನ್ನ ಮಗ ಕರೀತಾ ಇದ್ದಾನೆ. ಬನ್ನಿ ಹೋಗೋಣ. ಹ್ಞೂ ನಡಿ. ಈ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕು ಅಂದರೆ ಡೈಪರು, ಹಾಲು ಎಲ್ಲನೂ ತುಂಬ್ಕೊಂಡು ಹೋಗ್ಬೇಕು. ಅದೇ ಒಂದು ಟೆನ್ಷನ್ನು. ಚಿಕ್ಕ ಮಕ್ಳು ಇದ್ಬಿಟ್ರೆ ಅದೇ ಕೆಲಸ. ಲೈಟ್ ಆಫ್ ಆಗಿದೆ, ಗೀಸರ್ ಆಫ್ ಆಗಿದೆಯಾ ನೋಡು, ಗ್ಯಾಸ್ ಆಫ್ ಆಗಿದೆಯಾ ನೋಡು. ಕರೆಕ್ಟ್ ಆಗೈತೆ ನೋಡು. ಎಲ್ಲನೂ ಚೆಕ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೇಕು. ಹಾಯ್ ಅಂತ ನೋಡಿ ನನ್ನ ಮಗ ಇಲ್ಲಿ. ಹಾಯ್ ಖುಷಿ ಆಗ್ಬಿಟ್ಟಿದೆ ಪಾಪ. ಬೆಳಗ್ಗೆ ನಿದ್ದೆ ಮಾಡಿಸಿಲ್ಲ, ಇವಾಗ ನಿದ್ದೆ ಮಾಡ್ತಾನೆ ಅವನು. ಎಲ್ಲ ಚೆಕ್ ಮಾಡ್ಬಿಡೋಣ. ಡೋರ್ ಲಾಕ್ ಎತ್ಕೊಳ್ಳಿ. ಡೋರ್ ಲಾಕ್ ಇಲ್ಲಿ ಇಲ್ಲಿ ಹ್ಯಾಂಗ್ ಮಾಡಿದ್ದೆ ನೋಡಲ್ಲಿ. ಡೋರ್ ಲಾಕ್ ಹಾಕ್ಬಿಟ್ರೆ ಓಹೋ ಬೇಗ ಸಿಗತ್ತೆ ನೋಡಿ. 2 ಗಂಟೆ ಆಗೇ ಹೋಯ್ತು ಪಾಪ. ಅವ್ರು ಹೆಲ್ತ್ಗೆ ಅಂತ ಕರ್ತಿದ್ರು. ನಾ ಇನ್ನೂ ಇಲ್ಲೇ ಟೈಮ್ ಮಾಡಿಬಿಟ್ಟೆ. ಇನ್ನು ಸಂಜೆ 7 ಗಂಟೆ 7:15ಗಲ್ವಾ ಪೂಜೆ ಮಾಡೋದು. ಸರಿ ಹೋಗೋದು, ಅಷ್ಟರಲ್ಲಿ ಅಡುಗೆ ಮಾಡ್ಬೋದು. ತಗೋ ಬ್ಯಾಗ್ ಹಾಕು. ಇವಳು ಕತೆ ನೋಡ್ರಿ, ಅಧಿಕ ಪ್ರಸಂಗ ಇವಳ್ದು. ಇವನೊಬ್ಬ ಹಾಯ್ ಹಾಯ್ ಅಂತಾನೇ ಇರ್ತಾನೆ ಇವನು. ಹಾಯ್ 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 ಅಂತ. ಏನಾಗತ್ತೆ? ಸ್ವಲ್ಪ ಟಾಯ್ಸ್ ನಂದೆ. ನಡಿ. ಪಾಪಿಟ್ ಟಾಯ್ಸು. ನೋಡ್ರಿ, ಗಾಡಿ ಬರ್ತೈತ ನನ್ನಿಂದ. ಇಲ್ಲ, ಆ ಕಡೆ ಅಂತ ಸ್ಟಾಪ್ ಮಾಡ್ಲಾ? ಹಾಯ್ ಮಾಡೋ ಧ್ವನಿಕಾ. ಸೊ ಇವಾಗ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ಪೂಜೆ ಮಾಡ್ತಾವ್ರೆ, ದೇವ್ರ ಪೂಜೆ. ಇನ್ನೂ ಅಡುಗೆ ಮಾಡಿಲ್ಲ ಅವರು. ಸಿಕ್ಕಾಬಟ್ಟೆ ಸೋಂಬೇರಿಗಳು. ರಾತ್ರಿಗೆ ಮಾಡೋದಲ್ವಾ ಪೂಜೆ ಅಂದ್ಬಿಟ್ಟು ಲೇಟಾಗಿ ಮಾಡ್ತಾರೆ. ನಮ್ಮ ಅಣ್ಣನ ಮಗ ಪೂಜೆ ಮಾಡ್ತಾವನೆ. ನಾವು ಬಂದಿದ್ದೀವಿ, ಕೆಲಸ ಮಾಡೋಕ್ಕೆ ಬಂದಿಲ್ಲ. ಅವ್ರು ಮಾಡಿರ್ತೀರ ಅಡುಗೆ ತಿಂದ್ಬಿಟ್ಟು ಇನ್ನೊಂದು ಟ್ರಿಪ್ ರಾತ್ರಿಗೆ ಒಂದ್ಸತಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ವಾಪಸ್ ಶುರು ಮಾಡೋರೆ. ಮಾಡೋಣ ಬನ್ನಿ, ಹೆಂಗೆ ಮಾಡ್ತಾರೆ ನೋಡೋಣ. ಅಲ್ವೇನೆ ಧ್ವನಿಕಾ? ಅವ್ರ ತಂಗಿ ಮಗಳು ಇವಳು, ಚಿಕ್ಕವಳು. ದೊಡ್ಡವಳು ಯಾಕೆ ಬರಲ್ಲ? ಯಾಕೋ ಬಂದಿಲ್ಲ ಗೊತ್ತಿಲ್ಲ ಅಂತ. ಇವ್ರ ಅಕ್ಕ ಇವಳಿಗೆ ಗೊತ್ತಿಲ್ಲ, ಅವಳು ಯಾಕೋ ಬಂದಿಲ್ಲ ಗೊತ್ತಿಲ್ಲ ಅಂತ. ಹೌದಾ? ನೀನು ಹೋಗಲ್ವಾ ಸ್ಕೂಲ್ಗೆ? ನಡ್ರಿ ಊಟ ಮಾಡ್ರಿ. ಬೇಡವಾ? ಊಟ ಮಾಡೋದು ಬೇಡವಮ್ಮ? ಇವನೊಬ್ಬ ಊಟನೂ ಮಾಡಬಾರ್ದು, ಏನೋ ಮಾಡಬಾರ್ದು ಇವನೊಬ್ಬ. ನಾ ಮನೇಲಿ ಗುಬ್ಬಿ ಶುಬ್ಬಿ ಇದು. ಹಬ್ಬ ಮಾಡಕ್ಕೆ ಮಂಚ ಎಲ್ಲ ಹೆಂಗ್ ನಿಲ್ಸ್ಬಿಟ್ಟವ್ರು ನೋಡು. ಅಲ್ಲಿ ಹತ್ತುತ್ತಾವಳು ಇವಳು ಧ್ವನಿಕಾ. ಹಿಂದೆಗಡೆ ಅಲ್ಲ, ಹತ್ಬಿಟ್ಟು ತಳ್ತಾಳೆ. ಕುತ್ಕೋ ಬಾ, ಇಲ್ಲಿ ಊಟ ಮಾಡು. ಹಾಕ್ಲ ಊಟ? ಬಾ ಮತ್ತೆ, ಬಾ ಮತ್ತೆ. ರಸಮ್ಮು ಅನ್ನ ಮಾಡವ್ರೆ, ಊಟ ಮಾಡ್ರಿ. ಹೀರೆಕಾಯಿ ಬೇಳೆ ಸಾಂಬಾರ್. ಕಾಯಿ ಹಾಕ್ಲೇನೆ, ಬರೀ ಸಾರು ಹಾಕ್ಲಾ? ಕಾಯಿ ಬೇಡವಾ? ಆಲೂಗಡ್ಡೆನೂ ಬೇಡವಾ? ತಾವ್. ಸಾಕ ಆಲೂಗಡ್ಡೆ? ಇನ್ನೊಂದು ಹಾಕ್ಲಾ? ಸಾಕಾ? ಇಟ್ಕೊಳ್ಳೆ. ತಿನ್ನು, ಪರವಾಗಿಲ್ಲ.
ಒಂದು ಪೀಸ್ ತಿನ್ನತ್ತೆ. ಏನಮ್ಮ? ನಂಗೆ ಆಲೂಗಡ್ಡೆ ಮತ್ತೆ ಇದು ಕಾಯಿ ತಿನ್ನಲ್ಲ. ಕಾಯಿ ಬೇಡ ನನಗೆ, ಯಾಕೆ ಆಗಲ್ಲ. ನಿಂಗೂ ಬೇಕಮ್ಮ? ನಿಂಗೂ ಹಾಕೊಡ್ಲಾ? ಸಾರ್ ಹಾಕ್ಲಮ್ಮ? ದೊಡ್ಡ ಮನುಷ್ಯ ಇವನು ತಿನ್ಬಿಡ್ತಾನೆ. ಇವನು ಹೆಂಗ್ ಹುಡುಕ್ತಾವ್ ನೋಡು, ಎಲ್ಲ ತಿಂದು ಹಾರಾಕ್ಬಿಡೋರಂಗ. ಸಾಕು ಬೇಕಪ್ಪ. ಎಲ್ಲರದ್ದು ಕಿರ್ಚಿರ ತೋರಿಸ್ತಾ ಇದ್ದೀನಿ. ಇವಾಗ ಬಂದು ವಡೆ ಬೇಯಿಸ್ತಾ ಇದ್ದೀನಿ ನಾನು, ಅಲಸಂದೆ ಕಾಳಿನ ವಡೆ. ಇವ್ರು ಬಂದು ನಮ್ಮ ಅತ್ತಿಗೆ ಮನೇಲಿ, ನಮ್ಮ ಅಣ್ಣನ ಮನೇಲಿ ಒಬ್ಬಟ್ಟು ಮತ್ತು ವಡೆ ಇದೆಲ್ಲ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ. ಹಾಗಾಗಿ ವಡೆ ಬೇಯಿಸ್ತಾ ಇದ್ದೀನಿ. ಯಾವುದನ್ನು ಕೂಡ ತಿನ್ನಂಗಿಲ್ಲ, ಮಾಡಿ ಇಟ್ಕೋಬೇಕಷ್ಟೇ, ಯಾವುದೂ ಟೇಸ್ಟ್ ಮಾಡೋಂಗಿಲ್ಲ. ಎಲ್ಲ ಪೂಜೆ ಟೈಮು ಇಲ್ಲಿ ಪೂಜೆಗೆ ಇಟ್ಬಿಟ್ಟು ಆನಂತರನೇ ತಿನ್ನಬೇಕು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ಊರಿಂದನೂ ಅವರಮ್ಮ ಮತ್ತು ಅವರಮ್ಮನ ತಂಗಿ ಮತ್ತು ಅವ್ರ ತಂಗಿ ಮಗಳು ಇವ್ರು 3 ಜನ ಬಂದಿದ್ದರು. ಮತ್ತು ನಾವು ಅಷ್ಟೇ, ಇನ್ಯಾರೂ ಗೆಸ್ಟ್ಗಳಿರಲಿಲ್ಲ ಜಾಸ್ತಿ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಇವರು ಬಂದು ನಮ್ಮ ಅತ್ತಿಗೆಯವ್ರ ಅಮ್ಮ, ಅವರು ಮಟನ್ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಎಲ್ಲ ಮಟನ್ನೆಲ್ಲ ಊರಿಂದನೇ ತರಿಸಿದ್ರು ಅವರು. ಊರಲ್ಲೆಲ್ಲ ಕಟ್ ಮಾಡ್ತಾರೆ ಕುರಿನ ಅಂದ್ಬಿಟ್ಟು. ಹಾಗಾಗಿ ಎಲ್ಲನೂ ತೊಗೊಬಂದು ನೀಟಾಗಿ ವಾಶ್ ಮಾಡಿ ಅವರು ಮಟನ್ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಅವ್ರ ಚಿಕ್ಕಮ್ಮ ಬಂದುಬಿಟ್ಟು ಅವರೆಲ್ಲ ಏನೇನು ಬೇಕೋ ಅದು ಹೆಚ್ಚಿಕೊಡ್ತಾಯಿದ್ರು. ನನಗೇನು ಹೇಳ್ತಾರೆ ಅದನ್ನು ನಾನು ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ಬಂದು ಮಟನ್ ಸಾಂಬಾರಿಗೆ ಮಸಾಲೆ ಮತ್ತು ಕಾಯಿ ಇದೆಲ್ಲ ಹಾಕಿ ನೀಟಾಗಿ ಹುರ್ಕೊಳ್ತಾ ಇದ್ದಾರೆ. ಅಂದರೆ ಮಸಾಲೆ ಅಂದರೆ ಇದ್ರಲ್ಲಿ ಕಾಯಿ ರುಬ್ಬಿರೋದಲ್ಲ. ಈ ಚಿಕನ್ ಬಂದು ಚಿಕನ್ ಚಾಪ್ಸ್ಗೆ ಮತ್ತು ಕಬಾಬ್ ಕಲಸಿಟ್ಟಿದ್ದಾರೆ, ರೆಡಿಯಾಗಿದೆ ಕಲಸಿಟ್ಟಿರೋದು, ಚೆನ್ನಾಗಿ ನೆನೀಲಿ ಅಂತ ಬಿಟ್ಟಿದ್ದಾರೆ. ಸೊ ಮಟನ್ ಸಾಂಬಾರು ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ ಕ್ಲೀನಾಗಿ. ಕಾಯಿ ಮತ್ತು ಖಾರದ ಪುಡಿ ಲಾಸ್ಟಲ್ಲಿ ಹಾಕ್ತಾರೆ. ಇದು ಬಂದು ಈರುಳ್ಳಿ, ಕೊತ್ತಂಬರಿ. ಹೇಳ್ತಾನೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ತಿಕ್ಕನ್ ಮೇಲೆ ಹೊಡಿತಾರಂತ ಅವ್ರ ಕಡೆ. ಹೊಸ್ದಾಗಿ ಕಂಡಿಡ್ದವ್ರು ಇವರು. ಹಂಗೆ ಹೊಡಿಬೇಡ ಕಣೆ. ಹ್ಞೂ, ಎಲ್ಲ ಹಾಕ್ಬಿಡ್ತೀನಿ ನಿನ್ನ. ನಮ್ಮ ಅಣ್ಣ ಹೆಂಗೆ ಮಾತಾಡ್ತಾನೆ ನೋಡ್ರಿ ಅಂತ ಹಂಗಂಗೆ ಹಾಕ್ಬಿಡೋದು. ನಮ್ಮ ಅಣ್ಣನ ಮಗ ಕೋಪ ಮಾಡ್ಕೊಂಡು ಕಾಯಿ ತುರಿತಾವನೆ ಅಂತ. ನನ್ನ ಮಗ ಮನ್ಗವನೇ. ನಾನು ಎಷ್ಟಾಗುತ್ತಷ್ಟು ಕೆಲಸ ಮಾಡ್ತಾಯಿದ್ದೀನಿ, ಕಾಯಿ ತುರ್ಕೊಡೋದು, ಅವರು ಮಸಾಲೆ ರುಬ್ಬೋದು, ನಾನು ವಡೆ ಒಬ್ಬಟ್ಟು ಮಾಡಾಯಿತು. ಇವಾಗ ಸಾಂಬಾರುಗಳು ಮಾಡ್ತಾಯಿದ್ದೀವಿ. ಇದೆಲ್ಲ ಬಂದು ಹೊಸನೀರು ಅಂತ ತಗೊಳ್ತಾರೆ ಇವರು. ಪೂಜೆಗೂ ಮುಂಚೆ ಪೂಜೆ ಮಾಡಿಬಿಟ್ಟು ಬಿಂದಿಗೆಗೆ ನೀರು ತುಂಬಿಟ್ಕೊಂಡಿರ್ತಾರೆ. ಇದನ್ನೇ ಅವರು ಪೂಜೆ ಮಾಡುವಾಗ ಬಳಸ್ಕೊಳ್ತಾರೆ. ದೀಪ ದೇವರು ಅದೇ ಅವ್ರ ಫೋಟೋ ಮುಂದೆ ಹಚ್ಚೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಈ ಥರ ಹೊಸನೀರು ಅಂದರೆ ನಿಮ್ಮ ಕಡೆ ಕೆಲವ್ರು ಹೇಳ್ಬೋದು ಗಂಗೆ ಪೂಜೆ ಅಂತ, ನಮ್ಮ ಕಡೆ ಇದನ್ನು ಹೊಸನೀರು ತರೋದು ಅಂತಲೇ ಹೇಳ್ತೀವಿ. ಸೊ ಆ ಥರ ಪದ್ಧತಿ. ಹೊಸನೀರು ತಂದುಬಿಟ್ಟು ಆಮೇಲೆ ಅಡುಗೆ ಮಾಡೋದು. ಈ ಪಾತ್ರೆಗಳಿಗೆಲ್ಲ ಅಡುಗೆ ಮಾಡೋಕ್ಕೆ ನೀರು ತುಂಬ್ಕೊಂಡಿದ್ದಾರೆ, ಮಡಿ ನೀರುಗಳು. ಇದೇ ನೀರಲ್ಲೇ ಅವ್ರು ಅಡುಗೆ ಮಾಡೋದು, ಬೇರೆ ನೀರು ಬಳಸಲ್ಲ ಅವರು. ಹಂಗೆ ತೋರಿಸ್ದೆ ಆಮೇಲೆ. ನೋಡಿ ನಮ್ಮ ಅತ್ತಿಗೆ ಊಟ ಮಾಡಕ್ ಕರ್ಸ್ಬಿಟ್ಟು ಕೆಲಸ ಮಾಡಿಸ್ಕೊತವ್ರೆ ಅಂತ ಹಾಕು. ಕೆಲಸ ಮಾಡಿಸ್ಕೊಳ್ಳೋದು ಅವರು. ಅದಕ್ಕೆ ದೊಡ್ಡನಾಗ್ದಿ ಬಂದಿಲ್ಲ ಇವರೆಲ್ಲ ಕೆಲಸ ಚಿಕ್ಕವಳು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬರ್ಬೇಕು ಅಪ್ಪನ ಮನೇಲಿ, ಇವರು ಹೆಲ್ಪ್ ಮಾಡ್ಬೇಕಲ್ವಾ. ಓಹೋ ಅಪ್ಪನ ಮನೆಗೆ ಹೆಲ್ಪ್ ಮಾಡ್ಬೇಕು ನಾವು. ಇನ್ನೇನ್ ಹಾಕ್ಬೇಕು ಅದಕ್ಕೆ? ಅಷ್ಟೇ ಬರೀ ಹಾಕಿಲ್ಲ ಇವಾಗ ಅಷ್ಟೇ. ಸೊ ಕಡಲೆಕಾಯಿ ಎಲ್ಲ ಬೇಯಿಸಿದ್ದಾಗಿದೆ. ಸೊ ಫಸ್ಟೇ ಕಾಯೆಲ್ಲ ರುಬ್ಬಿರೋಂಥ ಮಸಾಲೆನ ಹಾಕಲ್ಲ, ಯಾಕಂದರೆ ಮಟನ್ ಬೇಯಲ್ಲ ಅಂತ. ಇವಾಗ ಒಂದು ಕಡೆ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾಮೂಲಿ ಎಣ್ಣೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಮಾಮೂಲಿ ಪಲಾವ್ ಮಸಾಲ ಇದಿಷ್ಟನ್ನು ಹಾಕಿ ಮಾಡ್ಕೊಳ್ಳೋದು. ಕಸೂರಿ ಮೇಥಿ ಮತ್ತು ಮಸಾಲ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಇದೆಲ್ಲ ಹಾಕಿ ಅವ್ರ ಚಿಕ್ಕಮ್ಮ ಬೇಗ ಅವರು ಒಂದು ಕಡೆ ಅಡುಗೆ ಮಾಡಿ ಕೊಡ್ತಾಯಿದ್ದಾರೆ. ಇವಾಗ ಈ ಥರ ಹಬ್ಬಗಳಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಹೆಲ್ಪ್ ಆಗುತ್ತೆ, ಯಾಕಂದರೆ ಬೇಗ ಅಡುಗೆ ಆಗಬೇಕು. ಇವ್ರು ಬಂದು ಚಿಕನನ್ನು ಇದು ದೇವರಿಗೆ ಇಡಲ್ಲ. ಹಾಗಾಗಿ ಇಲ್ಲಿ ಸಾಂಬಾರು ಕುದೀತಾ ಇದೆ, ಈ ಕಡೆ ಗೀ ರೈಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದೊಂದೇ ಮಾಡ್ಕೊತಾ ಇರಬೇಕು. ಇವಾಗ ಕಾಯಿ ಮಸಾಲೆನ ಮಟನ್ ಸಾಂಬಾರಿಗೆ ಹಾಕ್ತಾರೆ. ನಮ್ಮ ಅಣ್ಣಂಗೆ ಎಣ್ಣೆ ಹೊಡೆಯೋ ಟೈಮ್ ಆಯ್ತು, ಅಲಾರಾಮ್ ಕುಕ್ಕತ್ತವ್ರೆ. ರೇಖಾ 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 ರೇಖಾ
ಆಮೇಲೆ ಎಣ್ಣೆನು ಎಲ್ರು ಹಂಗೆ ಇರ್ಲಿ. ಯಾಕೆ ಅನ್ಕತ್ತಾರ ಉಪ್ಪು ಅನ್ಕೊಳ್ಳಿ ಆಮೇಲೆ ಜನ ಹೆಂಗಸ್ರ ಕುಡಿತಾರ ಇವಾಗೆಲ್ಲ ಕರೋನಾ ಬಂದಾಗ ನೋಡಿಲ್ವಾ? 4-5 ಜನ ಇರಬೇಕು. ಇವ್ರು ಚಿಕನ್ ಇದ್ದಾರೆ, ಬರೀ ಮಟನ್ ಮಾತ್ರ ನೈವೇದ್ಯಕ್ಕಿದ್ದಾರೆ. ಹಾಗಾಗಿ ಇವ್ರು ಚಿಕನ್ ತೋರಿಸ್ಬಾರ್ದು. ಆವಾಗ ಚಿಕನ್ ಹೆಣ್ಮಕ್ಳೆಲ್ಲ ಸಿಗಾಕೊಂಡ್ಬಿಟ್ರು, ಯಾರ್ಯಾರು ಕುಡಿತಾರ ಅವರೆಲ್ಲ ಆ ಥರ ಬಾರ್ ಮುಂದೆ. ಚಿಕನ್ ಬಂದವ್ರಿಗೆ ಊಟ ಕೊಡ್ಸಕ್ಕೆ ಅಂತ ಚಿಕನ್ ಇದಕ್ಕೂ ಬರೀ ಮಟನ್ ಸಾಂಬಾರು ಇಟ್ಕೋಕ್ಕಾಗಲ್ಲ, ಕಾಫಿ ಟೈಮ್ ಆಯ್ತು, ಅದಕ್ಕೆ ಎಣ್ಣೆ ಟೈಮ್ ಅಂತವ್ರೆ ನಮ್ಮಣ್ಣ. ಅನುಕೂಲ ಅಂತ ಹೇಳಿತ್ತು. ಇವಾಗ ಬಂದು ಗೀ ರೈಸ್ಗೆ ನೀರು ಹಾಕ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಳತೆಗೆ ತಕ್ಕಂತೆ ನೀರು ಹಾಕೋತಾ ಇದ್ದಾರೆ. ಇವರು ಬಂದು ಒಂದು 3 ಗ್ಲಾಸ್ ಅಷ್ಟೇನೋ ಮಾಡಿದ್ದಾರೆ ಗೀ ರೈಸು. ಹಾಗಾಗಿ ಅದಕ್ಕೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ರು ಒಂದು ಸೈಡು, ಹಾಗೆ ಮೆಷರ್ಮೆಂಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಅಳತೆಯಲ್ಲಿ ಹಾಕಿದ್ರೆ ಅವ್ರಿಗೆ ನೆನಪಿರುತ್ತೆ ಎಷ್ಟು ಉಪ್ಪು ಹಾಕಿದ್ದೀನಿ, ಎಷ್ಟು ಖಾರ ಹಾಕಿದ್ದೀನಿ ಅಂತ. ಹಾಗಾಗಿ ಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಪುದೀನ ಕೊತ್ತಂಬರಿನ ಅವರು ಒಗ್ಗರಣೆಗೆ ಹಾಕಿರಲಿಲ್ಲ, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಅಷ್ಟೇ. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಕೂಡ ಹಾಕಬೇಕು. ನಿಂಬೆಹಣ್ಣು ಹಾಕ್ತಾ ಇದ್ದಾರೆ, ಕುದೀತಾ ಇದೆಯಲ್ಲ ಇವಾಗ, ಹಾಗಾಗಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕಿದ್ದೀನಿ ಗೀ ರೈಸ್ಗೆ, ಯಾಕಂದರೆ ವೈಟ್ ಕಲರ್ ಬರಬೇಕಲ್ವ, ಹಾಗಾಗಿ. ಇವಾಗ ಇದು ಕೂಡ ಮಳ್ತಾ ಬಂತು. ಇವಾಗ ಹಾಲೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿರೋಂತಹ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನೆನೆಸಿಟ್ರೆ ತುಂಬ ಚೆನ್ನಾಗಾಗತ್ತೆ ಅನ್ನ, ಹಾಗಾಗಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ನೆನೆಸಿಟ್ಕೊಳ್ಳಿ. ಇದ್ರ ಕತೆ ಮುಗೀತು. ಇಲ್ಲಿ ಸಾಂಬಾರು ಕುದೀತಾ ಇದೆ. ಇವಾಗ ಕಾಯಿ ಮತ್ತು ಕಡಲೆ, ಗಸಗಸೆ ಇವೆಲ್ಲ ರುಬ್ಬಿರ್ತಾರಲ್ಲ, ಆ ಮಸಾಲಾನ ಇವಾಗ ಹಾಕ್ಕೊಂಡಿದ್ದಾರೆ. ಫಸ್ಟೇ ಹಾಕ್ಬಿಟ್ರೆ ಮಟನ್ ಚೆನ್ನಾಗಿ ಬೇಯಲ್ಲ ಅಂತ ಫಸ್ಟ್ ಬಂದು ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲ ರುಬ್ಬಿರ್ತಾರೆ, ಅದನ್ನು ಹಾಕಿರ್ತಾರಷ್ಟೇ. ಇವಾಗ ಲಾಸ್ಟಲ್ಲಿ ಬಂದು ಕುರಿದು ಚರ್ಬಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಬೋಟಿ ಮಾಡ್ತಾಯಿದ್ದಾರೆ. ಬೋಟಿ ಗೊಜ್ಜಿಗೆ ಅವರೆಕಾಯಿ ಮತ್ತು ಬಾಳೆಕಾಯಿ ಇದೆಲ್ಲ ಹುರ್ಕೊಳ್ತಾ ಇದ್ದಾರೆ. ಬೋಟಿನ ಫಸ್ಟೇ ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ಕೂಗಿಸ್ಕೊಂಡಿರ್ತಾರೆ. ಒಂದು 3-4 ವಿಷಿಲ್ಲು ಚೆನ್ನಾಗಿ ಬೇಯಬೇಕು ಬೋಟಿ, ಹಾಗಾಗಿ ಅದೆಲ್ಲ ಬೆಂದಿದೆ. ಇವಾಗ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಅಂತ ಬಾಳೆಕಾಯಿ ಅವರೆಕಾಯಿನ ಒಗ್ಗರಣೆ ಮಾಡಿ ಇನ್ನೊಂದು ಟ್ರಿಪ್ ಇದನ್ನು ಹಾಕಿ ಇವಾಗ ಕಾಯಿ ರುಬ್ಬಿರೋಂತಹ ಮಸಾಲಾನ ಇದಕ್ಕೆ ಹಾಕಿ ಇನ್ನೂ ಒಂದು ವಿಷಿಲ್ ಬರೆಸ್ತಾರೆ. ಆವಾಗ ನೀಟಾಗಿ ಮಸಾಲೆ ಎಲ್ಲ ಕುಕ್ ಆಗುತ್ತೆ. ಇದಕ್ಕೂ ಸ್ವಲ್ಪ ಚರ್ಬಿನ ಹಾಕಿದ್ದಾರೆ, ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು. ಇವಾಗ ನಮಗೆ ಮಸಾಲೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ನೀರನ್ನ ನೋಡ್ಕೋಬೇಕು. ಇದು ಗೊಜ್ಜು ಥರ ಇರಬೇಕು, ಹಾಗಾಗಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೋಟಿಗೆ ಮೊದಲೇ ಉಪ್ಪು ಹಾಕಿರ್ತಾರೆ, ಇವಾಗ ಸುಮ್ಮನೆ ಒಂದು ಸ್ವಲ್ಪ ಹಾಕಿರ್ತಾರೆ ಮಸಾಲೆ ಹಾಕಿರೋದ್ರಿಂದ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ವಿಷಿಲ್ ಬಂದರೆ ಸಾಕು. ಬೋಟಿನೂ ರೆಡಿ ಆಗುತ್ತೆ. ಆಲ್ರೆಡಿ ಮಟನ್ ಸಾಂಬಾರು ರೆಡಿಯಾಗಿದೆ, ಗೀ ರೈಸು ರೆಡಿಯಾಗಿದೆ. ಇವಾಗ ಬಂದು ಬೋಟಿಗೆ ಬಾಳೆಕಾಯಿ ಹಾಕ್ಬಿಟ್ಟು ಒಂದು ವಿಷಿಲ್ ಬರ್ಸಿದ್ರೆ ಇವಾಗ ಬೋಟಿನೂ ರೆಡಿ ಆಗುತ್ತೆ. ಇನ್ನೇನಿದ್ರು ಚಿಕನ್ ಐಟಮ್ ಮಾಡಬೇಕು, ಅದನ್ನು ಬಂದು ಇವರು ಲಾಸ್ಟಲ್ಲಿ ಮಾಡ್ತಾರೆ. ಯಾಕಂದರೆ ಮಟನ್ ಅಡುಗೆಗೆ ಚಿಕನನ್ನು ಸೋಕಿಸ್ಬಾರ್ದು. ಇದನ್ನೆಲ್ಲ ಮಾಡಿ ತೆಗೆದಿಟ್ಕೊಬಿಟ್ಟು ಒಂದು ಸೈಡು, ಲಾಸ್ಟಲ್ಲಿ ಒಬ್ಬರು ಚಿಕನ್ನ ರೆಡಿ ಮಾಡ್ಕೊಳ್ತಾರೆ. ಮಟನ್ ಸಾಂಬಾರು ರೆಡಿ ಆಯಿತು. ಇದು ಬಂದು ಸುಟ್ಟು ಮಾಂಸ ಅಂತ ಸುಟ್ಟುಬಿಟ್ಟು ಇವರು ಇಡ್ತಾರೆ ಪೂಜೆಗೆ, ಹಾಗಾಗಿ ಅದು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಸಾರಿ ಆಂಟಿ. ಯಾ ಮಾತಾಡಲ್ಲ, ದೇವ್ರಿಗೆ ಜೋಡಿಸ್ಬೇಕು ಇಲ್ಲ ಹಾಕ್ಬಿಟ್ರ. ಇವಾಗ ಬಂದು ಚಿಕನ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಮಟನ್ ಸಾಂಬಾರು ಆಯಿತು, ಬೋಟಿ ಗೊಜ್ಜಾಯಿತು, ಗೀ ರೈಸ್ ಆಯಿತು. ಇವಾಗ ಬಂದು ಲಾಸ್ಟಲ್ಲಿ ಚಿಕನ್ ಮಾಡ್ಕೊಳ್ತಾ ಇದ್ದಾರೆ. ಚಿಕನ್ ಗೊಜ್ಜು ಅಂದರೆ ಚಾಪ್ಸ್ ಥರ, ಮತ್ತು ಕಬಾಬ್ನ ಬಂದು ಪೂಜೆ ಆದಮೇಲೆ ಮಾಡ್ಕೊಳ್ತಾರೆ. ಅವೆಲ್ಲ ಏನು ನೈವೇದ್ಯಕ್ಕೆ ಇಡಲ್ವಲ್ಲ ಚಿಕನ್ ಐಟಮು, ಹಾಗಾಗಿ ಲಾಸ್ಟಲ್ಲಿ ಮಾಡ್ಕೊಳ್ತಾರೆ. ಮಾಮೂಲಿ ಆ್ಯಸ್ ಯೂಶ್ವಲ್ ಇದನ್ನು ಗ್ರೀನ್ ಚಿಕನ್ ಮಾಡೋದಲ್ವ, ಎಲ್ರಿಗೂ ಗೊತ್ತಿರುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಒಂಚೂರು ಅರಿಶಿನ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾರೆ. ಆನಂತರ ಲಾಸ್ಟಲ್ಲಿ ರುಬ್ಬಿರೋಂತಹ ಮಸಾಲೆನ ಹಾಕ್ಬಿಟ್ರೆ ಚಿಕನ್ ಗ್ರೇವಿನೂ ರೆಡಿ ಆಗುತ್ತೆ. ಹೀಗೆ ಹಬ್ಬದಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಬೇಕು ಅಂದರೆ ಅಷ್ಟೇ ಶ್ರಮ ಇರುತ್ತೆ, ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ನೋಡಿದಷ್ಟು ಸುಲಭ ಅಲ್ಲ, ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ಇದೆಲ್ಲ ವಾಸನೆ ತೊಗೊಂಡು ಆಗಲೇ ಹಿರಿಕರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಕಾಗೆ ರೂಪದಲ್ಲಿ. ಆಲ್ರೆಡಿ ಅಡುಗೆ ಆಯಿತು ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದಕ್ಕೆಲ್ಲ ಹೇಳೋದೇ ಹಿರಿಕರು ಅಂತ ಅಲ್ವಾ. ಕಾಗೆಗಳೆಲ್ಲ ಬಂದು ಕೂತ್ಕೊಂಡ್ರೆ ಆಲ್ರೆಡಿ ಎಲ್ಲ ಬಂದುಬಿಟ್ರು ನೆಂಟರು ಊಟ ಮಾಡೋಕ್ಕೆ ಅಂತ. ಹಾಗಾಗಿ ಆಲ್ರೆಡಿ ಎಷ್ಟೊಂದು ಕಾಗೆಗಳು ಬಂದು ಕೂತ್ಕೊಳ್ತಾ ಇದೆ. 5 ಗಂಟೆ ಆಯ್ತಲ್ಲ, ಎಲ್ಲರೂ ಊಟಕ್ಕೆ ಇಡ್ತಾರೆ ಅಂದ್ಬಿಟ್ಟು.
ಇಲ್ಲೇ ಇದ್ದೀನಿ. ಇವಳು ಯಾವ ಹಳ್ಳಿ ಭಾಷೆ ಮಾತಾಡ್ತಾವಳ ಕಾಣೆ. ಸ್ವಾಮಿ ಎದ್ದ ನನ್ನ ನಮ್ಮೂರ್ದ ಹಳ್ಳಿ ಭಾಷೆ. ನಿಮ್ಮೂರ್ದೆ. ಇವಳು ಸ್ಟೈಲ್ ನೋಡ್ರಿ ಹೆಂಗ್ ಆಡ್ತಾವಳೆ ಅಂದ್ರೆ ಹಬ್ಬ 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 ಹಬ್ಬ. ನಾವಂತೂ 3 ಜನ ಸೇರ್ಕೊಂಡು ಅವಾಗ್ಲಿಂದ ಆಟಾಡ್ತಾನೆ ಇದೀವಿ. 3 ಜನನು ಸೇರ್ಕೊಂಡು ಅವಾಗಿಂದ. ಹೆಸರನ್ನ ಹೇಳ್ಬೇಕಾ? ಹೇಳಿ. ಸ್ಪೆಸಿಫಿಕ್ ಆಗಿರ್ಬೇಕಾ? ಸ್ಪೆಸಿಫಿಕ್ ಆಗಿ. ಯಾರ್ಯಾರು? ಧ್ವನಿಕಾ ಹಿಂದೆಗಡೆ ಇದ್ದಾಳೆ, ನಾನು ಇವನಂತ ಮನ್ಗೆ ಅವನು, ಇವನು ಇಲ್ವೇ ಇಲ್ಲ ಬೇಕಂತ ನನಗೆ ಅವನೇ. ನಾನು ಸುಪ್ರೀತನ್ನ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇವಾಗ ಮಟನ್ ಸಾಂಬಾರು ಮಳ್ತಾ ಇದೆ. ಬೋಟಿ ಗೊಜ್ಜು ಒಂದು ವಿಜಿಲ್ಗೆ ಹೋಗಿದ್ದಾಯಿತು. ಇವಾಗ ಇನ್ನೇನಿದ್ರೂ ಬೇಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆಗೆಲ್ಲ ಜೋಡಿಸ್ಕೊಳ್ಳೋದಕ್ಕೇ 1 ಅವರ್ ಮೇಲೆ ಆಗ್ಬಿಡುತ್ತೆ. ಅದು ಇದು ಅಂತ ಚಿಕನ್ ಚಾಪ್ಸೂ ರೆಡಿಯಾಗಾಯಿತು. ಇವಾಗ ನೋಡ್ತಾ ಇರ್ಬೋದು ಗ್ರೀನ್ ಚಿಕನ್ ಚಾಪ್ಸು. ಇನ್ನು ಮುದ್ದೆ ಒಂದು ಮಾಡಿಕೊಂಡು ಕಬಾಬನ್ನು ಕರ್ಕೋಬೇಕಷ್ಟೇ. ಅವರು ಲಾಸ್ಟಲ್ಲಿ ಕರ್ಕೊಳ್ತಾರೆ. ಪೂಜೆ ಎಲ್ಲ ಆದಮೇಲೆ ಮುದ್ದೆ ಮಾತ್ರ ಮಾಡ್ಕೊಂಬಿಡ್ತಾರೆ ಇವಾಗ ರೆಡಿಯಾಗಿ. ಇಲ್ಲಿ ಸುಡ್ತಾ ಇದ್ದಾರೆ ನೋಡಿ. ಈ ಥರ ಇವರು ಹಸಿ ಮಾಂಸಕ್ಕೆ ಉಪ್ಪು ಏನೋ ಹಾಕ್ಬಿಟ್ಟು ಹಿಂಗೆ ಸುಟ್ಕೊಳ್ತಾರೆ. ಇದನ್ನು ಕೂಡ ನೈವೇದ್ಯಕ್ಕೆ ಇಡಬೇಕಂತೆ. ಸುಟ್ಟು ಮಾಂಸ ಅಂತನೋ ಏನೋ ಹೇಳ್ತಾರಂತೆ. ನನಗೆ ಇದೆಲ್ಲ ತಿನ್ನೋಕೆ ಇಷ್ಟ ಆಗಲ್ಲ, ಬಟ್ ತಿನ್ನೋರು ತಿಂತಾರೆ. ಆಮೇಲೆ ಹಳೆ ಕಾಲದವರೆಲ್ಲ ಅಜ್ಜಿ ತಾತ ಎಲ್ಲ ಇರ್ತಿದ್ರಲ್ಲ, ಅವ್ರಿಗೆಲ್ಲ ತುಂಬ ಇಷ್ಟ ಅಂತ ಇವೆಲ್ಲ. ಹಾಗಾಗಿ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಆದಷ್ಟು ಮಾಡಿ ಎಲ್ಲನೂ ನೈವೇದ್ಯಕ್ಕೆ ಇಡ್ತಾರೆ ಅಷ್ಟೇ. ಪಾಡಿಗೆ ಇವ್ರು ಇಷ್ಟು ಕೆಲಸ ಮಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ಒಂಚೂರು ಕಳ್ಸೋಕ್ಕೆ ಹೂವು ಕಟ್ಕೊಡು ಅಂದಿದ್ರು. ಹಾಗಾಗಿ ಹೂವು ಕಟ್ತಾಯಿದ್ದೀನಿ. ಈ ಮಕ್ಕಳು ನಾನು ಜೋಡಿಸ್ತೀನಿ ಅಂತ ನನ್ನ ಮಗ ಒಂದಷ್ಟು ಕಿತ್ತಾಡ್ದ. ಅವ್ರ ತಂಗಿ ಮಗಳು ಒಂದಷ್ಟು ಕಿತ್ತಾಡಿದ್ಲು. ಅವಳು ಜೋಡಿಸೋದಕ್ಕೆ ನನ್ನ ಮಗ ಅದೆಲ್ಲ ಕುಡೀಲಿ, ನಾನು ಹಾಳು ಮಾಡ್ತೀನಿ ಅಂತ ಇವನು ಹಾಳು ಮಾಡೋಕ್ಕೆ. ಈ ಮಕ್ಳುಗಳನ್ನು ಹಿಡಿಯೋದು ತುಂಬ ಕಷ್ಟನೇ. ಚಿಕ್ಕವ್ರು ಇರುವಾಗ ಏನೂ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗಲೇಬೇಕು. ಮಕ್ಳುಗಳನ್ನ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ಅವ್ರ ಮನೆಗೆ ವ್ಯೂಸ್ ಚೆನ್ನಾಗಿತ್ತು. ಸಂಜೆ ಬಿಸಿಲು ಅದನ್ನು ಮಾಡಿದ್ದಾಳೆ. ಇವಾಗೆಲ್ಲ ದೇವರಿಗೆ ಅಂದರೆ ಇವಾಗ ಹಿರಿಕರಿಗೆಲ್ಲ ಜೋಡಿಸ್ಕೊಳ್ತಾ ಬರ್ತಾಯಿದ್ದೀನಿ. ನಮ್ಮ ಅಣ್ಣನ ಮಗ ಜೋಡಿಸ್ತಾ ಇರ್ತಾನೆ. ಅವ್ನಿಗೆ ಏನಾದ್ರು ಸಣ್ಣ ಪುಟ್ಟ ಹೋಗಬೇಕು ಅಂದರೆ ನಾನು ಮಾಡಿಕೊಡ್ತಾ ಇರ್ತೀನಿ. ಹಾಗಾಗಿ ಎಲ್ಲನೂ ಒಬ್ರಿಗೊಬ್ರು ಸೇರಿಕೊಂಡು ಬೇಗ ಕೆಲಸ ಮುಗಿಸ್ತಾ ಇರ್ತೀವಿ. ಪೂಜೆ ಮಾಡೋಕ್ಕೆ ಟೈಮ್ ಆಯ್ತಲ್ವ. ಹಾಗಾಗಿ ಇವಾಗ ಫಸ್ಟು ನಮ್ಮ ಅತ್ತಿಗೆ ಪೂಜೆ ಮಾಡಿಬಿಡ್ತಾರೆ. ಆ ನಂತರ ಮಟನ್ ಅಡುಗೆ ಎಲ್ಲ ಬಡಿಸೋದು. ಅಲ್ಲಿವರೆಗೂ ಬಡ್ಸೋಕ್ಕೆ ಹೋಗಲ್ಲ. ಹಾಗಾಗಿ ಫಸ್ಟು ಮುತ್ತೈದೆ ಪೂಜೆ ಮಾಡಿಬಿಟ್ಟು ಆ ನಂತರ ಒಂದು 3-4 ಜನ, ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಮಟನ್ ಅಡುಗೆನ ಬಡಿಸೋದು. ಅಲ್ಲಿವರೆಗೂ ಬಡಿಸಲ್ಲ. ಹಾಗಾಗಿ ಫಸ್ಟು ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಅವರು. ನಾವು ಮುತ್ತೈದೆ ಪೂಜೆ ಮಾಡುವಾಗ ಯಾವುದೇ ಥರ ನಾನ್ ವೆಜ್ಜನ್ನು ಫಸ್ಟು ಬಡಿಸ್ಬಾರ್ದು. ಫಸ್ಟು ಪೂಜೆ ಎಲ್ಲ ಮುಗಿಸಿ ಒಂದು 5 ಜನ ಕುಂಕುಮ ಕೊಟ್ಟ ನಂತರ ನಾವು ಎಲ್ಲರಿಗೂ ಸೇರಿಸಿ ಎಡೆ ಇಕ್ಕೋದು. ಇವಾಗ ನೋಡಿ ಎಡೆ ಇಕ್ಕಕ್ಕೆ ಶುರು ಮಾಡಿದ್ದೀವಿ. ಹಣ್ಣುಗಳು ಒಂದು 5-6 ಥರ ಹಣ್ಣುಗಳು, ಮತ್ತು ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂಥದ್ದು. ಅಂದರೆ ಅವರು ಡ್ರಿಂಕ್ಸ್ ತೊಗೊಳಂಗಿದ್ರೆ ಡ್ರಿಂಕ್ಸು, ಸಿಗರೇಟು, ಬೀಡಿ, ಮತ್ತು ಮಾಡಿರುವಂಥ ಅಡುಗೆಗಳು, ತಿಂಡಿಗಳು, ಚಕ್ಲಿ, ನಿಪ್ಪಟ್ಟು ಇವೆಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡೋದು. ಫಸ್ಟ್ ನಮ್ಮಣ್ಣ ಧೂಪ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ. ಈ ಥರ ಪೂಜೆಗೆಲ್ಲ ಫಸ್ಟ್ ಬಂದು ಸಾಂಬ್ರಾಣಿ ಧೂಪ ಹಾಕಲೇಬೇಕು. ಅದೇ ಮೇಯ್ನ್ ಇದರಲ್ಲಿರೋದು. ಇದರಲ್ಲಿ ಅದೇ ಇಂಪಾರ್ಟೆಂಟು. ಕರ್ಪೂರ ಮತ್ತು ಊದುಗಡ್ಡೆಗಿಂತ ಸಾಂಬ್ರಾಣಿನೇ ತುಂಬ ಶ್ರೇಷ್ಠ. ಅದು ಹಾಕಲೇಬೇಕು. ಅವರಿಗೆ ನೀಟಾಗಿ ಧೂಪ ಹಾಕಿ ಪೂಜೆ ಎಲ್ಲ ಮಾಡಿ ಆ ನಂತರ ಒಬ್ಬರೊಬ್ಬರು ಯಾರ್ಯಾರು ಬಂದಿರ್ತಾರೆ ಅವರೆಲ್ಲ ಪೂಜೆ ಮಾಡೋದು. ನಾನು ಕೂಡ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಪ್ರತಿ ವರ್ಷವೂ ಅಷ್ಟೇ. ಅವರು ಹಿರೀಕರಲ್ವ, ಹಾಗಾಗಿ ನಮ್ಮ ಕಡೆಯಿಂದನೂ ಒಂದು ಪೂಜೆ ಸಲ್ಲಬೇಕು ಅಂತ ನಾನು ಒಂದು ಚಿಪ್ಪಣ್ಣು ಮತ್ತು ಒಂದು ತೆಂಗಿನಕಾಯಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ನನಗೆ ಈ ಸತಿ ತೊಗೊಂಡೋಗೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಅಣ್ಣನ ಮಗನ ಕೈಲೇ ಕಾಸು ಕೊಟ್ಬಿಟ್ಟು ತೊಗೊಂಡು ಬಾರಪ್ಪ ಅಂದ್ಬಿಟ್ಟು ಅವನಿಗೆ ಹೇಳಿ ಕಳಿಸಿದೆ. ಅವನೇ ತೊಗೊಂಬಂದು ಕೊಟ್ಟಿದ್ದಾನೆ. ಇನ್ನು ನಮ್ಮ ಯಜಮಾನ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು, ಪೂಜೆ ಅಷ್ಟರಲ್ಲಿ ಮುಗಿದೋಗುತ್ತೆ ಅಂದ್ಬಿಟ್ಟು ತರಿಸ್ಬಿಟ್ಟಿದ್ದೆ ನಾನು ಪೂಜೆ ಸಾಮಾನು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯವ್ರು ಬಂದಿದ್ದು ಊಟಕ್ಕೆ. ಆವಾಗ ಲೇಟಾಗಿ ಹೋಗುತ್ತಲ್ವ, ಹಾಗಾಗಿ ಬೇಗ ಪೂಜೆ ಮಾಡ್ಕೊಳ್ತಾ ಇದ್ವಿ. ಒಬ್ರಿಗೊಬ್ರು ಯಾರ್ಯಾರಿಗೆ ಏನೇನು ಗೊತ್ತಿರುತ್ತೆ ಅದೆಲ್ಲ ತಿಳ್ಕೊಳ್ಳೋದು ಮಾಡೋದು. ತಪ್ಪು ಒಪ್ಪಿದರೆ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಚಿಕ್ಕ ಮಕ್ಕಳು, ದೊಡ್ಡವರು, ಬಂದಿರೋ ನೆಂಟರು ಎಲ್ಲರೂ ಕೈ ಮುಗಿದು ನಗ್ನಗ್ತಾ ಊಟ ಮಾಡೋದು ಅಷ್ಟೇ. ಇಷ್ಟು ಕೆಲಸ ಮಾಡೋದಕ್ಕೆ ಎಷ್ಟು ಶ್ರಮ ಇರುತ್ತೆ. ಇಷ್ಟು ಪೂಜೆ ಮಾಡೋ ಅಷ್ಟರಲ್ಲಿ ಅಂದರೆ ಕೆಲಸ ಮಾಡಿರೋರು ಗೊತ್ತಿರುತ್ತೆ ಅದರ ಶ್ರಮ. ನಮ್ಮ ಅಣ್ಣನ ಪೂಜೆ ಆದಮೇಲೆ ನಮ್ಮ ಅಣ್ಣನ ಮಗ ಮಾಡ್ತಾಯಿದ್ದಾರೆ.
ಆಮೇಲೆ ನಮ್ಮ ಅತ್ತಿಗೆ ಮಾಡ್ತಾರೆ. ಆನಂತರ ನಾವು ಒಬ್ಬೊಬ್ಬರೇ ಮಾಡೋದು. ಮಾಡಿಬಿಟ್ಟು ಈಚೆ ಹೋಗಬೇಕು. ನಾವು ಬಾಗಿಲೆಲ್ಲ ಹಾಕ್ಕೊಂಡು ಒಂದೇ ಒಂದು ಕಿಟಕಿ ಏನೋ ತೆಗಿಬೇಕಷ್ಟೇ. ಲೈಟ್ಗಳೆಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಈಚೆ ಕೂತ್ಕೋಬೇಕು. ಯಾರೂ ಕೂಡ ಒಳಗೆ ಇರಬಾರ್ದು. ಅವ್ರು ಬಂದು ಊಟ ಮಾಡಿಕೊಂಡು ಒಂದು 1/4 ಗಂಟೆ ಆದರೂ ನಾವು ವೆಯ್ಟ್ ಮಾಡಬೇಕು. ಅವ್ರ ನಿಧಾನಕ್ಕೆಲ್ಲ ಊಟ ಮಾಡ್ಕೊಂಡು ಹೋಗೋಕ್ಕೆ ನಾವು ಸಮಯ ಕೊಡಬೇಕು. ಅವ್ರು ಊಟ ಎಲ್ಲ ಮಾಡ್ಕೊಂಡು ಹೋದ ನಂತರ ನಾವು ಒಳಗೆ ಬರಬೇಕು. ವರ್ಷದಲ್ಲಿ ಒಂದು ಸತಿ ಈ ಹಬ್ಬ ಬರೋದು ಎಷ್ಟು ಶ್ರೇಷ್ಠವಾಗಿ, ಎಷ್ಟು ನೇಮ ನಿಷ್ಠೆಯಿಂದ ಮಾಡ್ತೀವಿ ಅಷ್ಟೂ ಒಳ್ಳೆಯದಾಗತ್ತೆ. ಯಾರಿಗೆ ಆಗ್ಬೋದು, ಪ್ರತಿಯೊಬ್ಬರು ಮಾಡ್ತಾರೆ. ಈ ನಡುವೆ ಅಂತೂ ಫಸ್ಟೆಲ್ಲ ನಮ್ಮನೆ ಪದ್ಧತಿ ಆದರೆ ಮಾತ್ರ ಮಾಡ್ತೀವಿ ಅಂತಿದ್ರು. ಇಲ್ಲ, ಇವಾಗ ಪ್ರತಿಯೊಬ್ಬರೂ ಅವರು ಕಾಯ್ತಾ ಇರ್ತಾರೆ. ವರ್ಷಕ್ಕೆ ಒಂದೇ ಸತಿ ಊಟ ಹಾಕೋದು ಅವ್ರಿಗೂ ತುಂಬಾ ಹಶ್ವಾಗಿರುತ್ತೆ ಅಂತ ಹೇಳ್ತಾರೆ. ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಎಲ್ಲರೂ ಅಷ್ಟೇ ಮಾಡಲೇಬೇಕು ಈ ಥರ. ಹಾಗಾಗೆಲ್ಲ ಊಟ ಎಲ್ಲ ಹಾಕ್ಬಿಟ್ಟು ಈಚೆ ಬಂದು ಎಲ್ಲ ಕೂತಿದ್ದೀವಿ ನೋಡಿಲ್ಲ ಈನಾಗಿ. ಎಲ್ಲ ಇನ್ನ ಊಟ ಕೊಟ್ಟಿಲ್ಲ. ಇವರು ಗೆಸ್ಟ್ಗಳು ಕರೆದ್ಬಿಟ್ಟು ಈಚೆ ಬಿಸಾಕವ್ರೆ. ಪಾತ್ರೆಗಳು ಇಲ್ಲಿ ಬಿಸಾಕವ್ರು ನೋಡ್ರಿ, ಹಂಗೆ ಬಿಸಾಕವ್ರೆ. ಊಟ ಮಾಡ್ಬೇಕು, ಇನ್ನ ಊಟ ಮಾಡಿಲ್ಲ. ನಮ್ಮ ಯಜಮಾನ್ರು ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಚಪ್ಪಾಳೆನ ಬಾರಿಸ್ಬಿಟ್ಟು ಜೋರಾಗೆ ಈ ಥರ ಬಾಗಿಲನ್ನು ತೆಕ್ಕೊಂಡು ಹೋಗಬೇಕು. ಆ ಥರ ಚಪ್ಪಾಳೆ ಸೌಂಡ್ ಕೇಳಿದ್ರೆ ಅವ್ರಿಗೆ ನಾವು ಬರ್ತಾ ಇದ್ದೀವಿ ಅಂತ ಸೂಚನೆ ಕಾಣುತ್ತೆ. ಹಾಗಾಗಿ ಇವಾಗ ಒಳಗೆ ಬಂದು ಮತ್ತೆ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರೋದನ್ನು ಏನು ಬೇಕು ಅದನ್ನು ಎತ್ಕೊಂಡು ತಿನ್ನೋದು. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ರೆಡಿ ಇದೆಯಾ ಅಂತ, ಸರಿಗಿದೆಯಾ ಅಂತ ಇವಾಗ ನೋಡ್ತೀವಿ ನಾವು. ಅಲ್ಲಿವರೆಗೂ ಬಾಯಿಗೆ ಹಾಕಿರಲ್ಲ. ಇವಾಗ ಕಬಾಬ್ ಮಾಡ್ತಾಯಿದ್ದಾರೆ ಊಟಕ್ಕೆ ಕೊಡೋಕ್ಕೋಸ್ಕರ. ಬೇಗ ಅಷ್ಟರಲ್ಲ ಮನೆಯವರು ಬಂದರು. ಎಲ್ಲ ಕೂತ್ಕೊಂಡು ನಾನು ನಮ್ಮ ಬಂದ್ವಿ. ನಮಸ್ಕಾರ ಮಾಡು, ಊಟ ಮಾಡ್ಬೇಕು. ಅಲ್ಲ ಮಾಮಿ ಮಾಡ್ಕೊಬ್ರಕು. ಅವ್ರ ಮಾಮಿ ಚೂಡ್ಸವ್ರೆ ನೋಡೋಗು. ಪಪ್ಪ ಜೊತೆ ಊಟ ಮಾಡು ಬಾ, ಊಟ ಮಾಡ. ಸಾಕು ಬಿಡಪ್ಪ, ಏನ್ ತಿಕ್ಕೆ ಕೈ ಮುಗಿಯೋದು. ಹಾ ಸೊ ಫ್ರೆಂಡ್ಸ್, ಪಕ್ಷದ್ದು ಪೂಜೆ ಎಲ್ಲ ಆಯ್ತು. ಇವಾಗ ಎಲ್ಲರೂ ಡಿನ್ನರ್ ಕೂತಿದ್ದೀವಿ. ಇಷ್ಟು ವೆರೈಟಿ ಮಾಡಿದ್ದಾರೆ. ಕಬಾಬು, ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಬೋಟಿ ಗೊಜ್ಜು, ಗೀ ರೈಸು, ಮುದ್ದೆ, ಮೊಟ್ಟೆ, ಇಷ್ಟು ಐಟಮು ಮಾಡಿದ್ದಾರೆ. ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ. ನನ್ನ ಮಗನೂ ಮಾಡ್ತಾವನೆ, ನನ್ನ ಮಗಳು ತಿಂತಾವಳೆ. ಹೇಳಪ್ಪ. ಅವನು ಮಾಡ್ತಾನಂತೆ ಊಟ ನೋಡ್ರಿ. ನಡೀರಿ ಬಾಸ್, ನೀವು ಸಾಕು ಉಂಡಿದ್ದಾಯ್ತು. ಕೂತ್ಬಿಟ್ಟವ್ರೆಲ್ಲ. ಬೇಡ್ವಾ, ಮನೆಗೆ ಹೋಗೋದ್ ಬೇಡ್ವಾ? ಇಲ್ಲೇ ಇರ್ತೀಯಾ? ಮನೆಗೆ ಹೋಗೋಣ ನಡಿ. ಬೇಡ ಹೋಗ್ರಿ, ಅವಳು ಬಿಟ್ಬಿಟ್ಟು ಬರೋಗ್ರಿ. ಬಿಟ್ಬಿಟ್ಟು ಬರೋಗಿ ಅವಳು.